56,432 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ. ಮೀಸಲಾತಿ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಹಳೆಯ 15% ಮತ್ತು 3% ಮೀಸಲಾತಿಯಲ್ಲಿ ನೇಮಕಾತಿ ಮುಂದಾಗಿದೆ ಸರ್ಕಾರ. ಹೆಚ್ಚುವರಿ 6% ಬ್ಯಾಕ್ಲಾಗ್ ಹುದ್ದೆ ಅಂತ ನಿರ್ಧಾರ ಮಾಡಿದೆ. ಎಸ್ಸಿಯಲ್ಲಿ ಎ ಬಿ ಸಿ ಅಂತ 3 ಭಾಗಗಳಾಗಿ ನೇಮಕಾತಿ ಆಗುತ್ತೆ. 3ಕ್ಕಿಂತ ಹೆಚ್ಚು ಹುದ್ದೆ ಇದ್ರೆ ಸಮಾನವಾಗಿ ಹಂಚಿಕೆ ಮಾಡಲಾಗುತ್ತೆ. ಇದರ ಜೊತೆಗೆ 101 ಉಪಜಾತಿಗಳಿಗೂ ಕೂಡ ಸಮಾನವಾಗಿ ಹಂಚಲಾಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. $56,432 ಸರ್ಕಾರಿ ಹುದ್ದೆ ಭರ್ತಿಗೆ ಸರ್ಕಾರ ಒಪ್ಪಿಗೆ ಕೊಟ್ಟಿರೋದು. ಹಳೆಯ 15% ಮತ್ತು 3% ಮೀಸಲಾತಿಯಲ್ಲಿ ನೇಮಕಾತಿ ಆಗುತ್ತೆ. ಹೆಚ್ಚುವರಿ 6% ಬ್ಯಾಕ್ಲಾಗ್ ಹುದ್ದೆ ಅಂತ ನಿರ್ಧಾರ ಮಾಡಿರುವಂಥದ್ದು ಸರ್ಕಾರ. ಇನ್ನು ಎಸ್ಸಿಯಲ್ಲಿ 3 ಭಾಗಗಳಾಗಿ ವಿಂಗಡಿಸಿ ನೇಮಕಾತಿ ಮಾಡಲಾಗುತ್ತೆ. ಎ ಬಿ ಸಿ ಅಂತ ಹೇಳಿ 3ಕ್ಕಿಂತ ಹೆಚ್ಚು ಇದ್ದರೆ ಸಮಾನವಾಗಿ ಹಂಚಿಕೆ ಮಾಡಲಾಗುತ್ತೆ ಅನ್ನೋದು ಒಂದು ಕಡೆ ಆದರೆ 101 ಉಪಜಾತಿಗಳಿಗೂ ಕೂಡ ಸಮಾನವಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗುತ್ತೆ. ಅದರ ಆಧಾರದ ಮೇಲೆಯೇ ಈ 56,432 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತೆ ಅನ್ನುವಂತಹ ನಿರ್ಧಾರವನ್ನು ಸರ್ಕಾರ ಮಾಡಿದೆ. ಗೊಂದಲ ಇತ್ತು. 56,432 ಹುದ್ದೆಗಳನ್ನು ಯಾವ ರೀತಿ ಭರ್ತಿ ಮಾಡಿಕೊಳ್ತಾರೆ, ಮೀಸಲಾತಿ ಆಧಾರ ಅಂತಂದರೆ ಅದು ಯಾವ ರೀತಿ ಅನುಪಾತ, ಹಳೆಯ ಅನುಪಾತವೇ ಹೊಸ ಅನುಪಾತವೇ, ಇವೆಲ್ಲವೂ ಕೂಡ ಚರ್ಚೆಯಾಗಿತ್ತು. ಈ ಬಗ್ಗೆ ಈಗ ಸರ್ಕಾರ ನಿರ್ಧಾರವನ್ನು ಮಾಡಿದೆ. $56,432 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ. ಮೀಸಲಾತಿ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಹಳೆಯ 15% ಮತ್ತು 3% ಮೀಸಲಾತಿಯಲ್ಲಿ ನೇಮಕಾತಿ ಮುಂದಾಗಿದೆ ಸರ್ಕಾರ. ಹೆಚ್ಚುವರಿ 6% ಬ್ಯಾಕ್ಲಾಗ್ ಹುದ್ದೆ ಅಂತ ನಿರ್ಧಾರ ಮಾಡಿದೆ. ಎಸ್ಸಿಯಲ್ಲಿ ಎ ಬಿ ಸಿ ಅಂತ 3 ಭಾಗಗಳಾಗಿ ನೇಮಕಾತಿ ಆಗುತ್ತೆ. 3ಕ್ಕಿಂತ ಹೆಚ್ಚು ಹುದ್ದೆ ಇದ್ರೆ ಸಮಾನವಾಗಿ ಹಂಚಿಕೆ ಮಾಡಲಾಗುತ್ತೆ. ಇದರ ಜೊತೆಗೆ 101 ಉಪಜಾತಿಗಳಿಗೂ ಕೂಡ ಸಮಾನವಾಗಿ ಹಂಚಲಾಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. $56,432 ಸರ್ಕಾರಿ ಹುದ್ದೆ ಭರ್ತಿಗೆ ಸರ್ಕಾರ ಒಪ್ಪಿಗೆ ಕೊಟ್ಟಿರೋದು. ಹಳೆಯ 15% ಮತ್ತು 3% ಮೀಸಲಾತಿಯಲ್ಲಿ ನೇಮಕಾತಿ ಆಗುತ್ತೆ. ಹೆಚ್ಚುವರಿ 6% ಬ್ಯಾಕ್ಲಾಗ್ ಹುದ್ದೆ ಅಂತ ನಿರ್ಧಾರ ಮಾಡಿರುವಂಥದ್ದು ಸರ್ಕಾರ. ಇನ್ನು ಎಸ್ಸಿಯಲ್ಲಿ 3 ಭಾಗಗಳಾಗಿ ವಿಂಗಡಿಸಿ ನೇಮಕಾತಿ ಮಾಡಲಾಗುತ್ತೆ. ಎ ಬಿ ಸಿ ಅಂತ ಹೇಳಿ 3ಕ್ಕಿಂತ ಹೆಚ್ಚು ಇದ್ದರೆ ಸಮಾನವಾಗಿ ಹಂಚಿಕೆ ಮಾಡಲಾಗುತ್ತೆ ಅನ್ನೋದು ಒಂದು ಕಡೆ ಆದರೆ 101 ಉಪಜಾತಿಗಳಿಗೂ ಕೂಡ ಸಮಾನವಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗುತ್ತೆ. ಅದರ ಆಧಾರದ ಮೇಲೆಯೇ ಈ 56,432 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತೆ ಎನ್ನುವಂತಹ ನಿರ್ಧಾರವನ್ನು ಸರ್ಕಾರ ಮಾಡಿದೆ. ಗೊಂದಲ ಇತ್ತು. 56,432 ಹುದ್ದೆಗಳನ್ನು ಯಾವ ರೀತಿ ಭರ್ತಿ ಮಾಡಿಕೊಳ್ತಾರೆ, ಮೀಸಲಾತಿ ಆಧಾರ ಅಂತಂದರೆ ಅದು ಯಾವ ರೀತಿ ಅನುಪಾತ, ಹಳೆಯ ಅನುಪಾತವೇ ಹೊಸ ಅನುಪಾತವೇ, ಇವೆಲ್ಲವೂ ಕೂಡ ಚರ್ಚೆಯಾಗಿತ್ತು. ಈ ಬಗ್ಗೆ ಈಗ ಸರ್ಕಾರ ನಿರ್ಧಾರವನ್ನು ಮಾಡಿದೆ. $56,432 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ. ಮೀಸಲಾತಿ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಹಳೆಯ 15% ಮತ್ತು 3% ಮೀಸಲಾತಿಯಲ್ಲಿ ನೇಮಕಾತಿ ಮುಂದಾಗಿದೆ ಸರ್ಕಾರ. ಹೆಚ್ಚುವರಿ 6% ಬ್ಯಾಕ್ಲಾಗ್ ಹುದ್ದೆ ಅಂತ ನಿರ್ಧಾರ ಮಾಡಿದೆ. ಎಸ್ಸಿಯಲ್ಲಿ ಎ ಬಿ ಸಿ ಅಂತ 3 ಭಾಗಗಳಾಗಿ ನೇಮಕಾತಿ ಆಗುತ್ತೆ. 3ಕ್ಕಿಂತ ಹೆಚ್ಚು ಹುದ್ದೆ ಇದ್ರೆ ಸಮಾನವಾಗಿ ಹಂಚಿಕೆ ಮಾಡಲಾಗುತ್ತೆ. ಇದರ ಜೊತೆಗೆ 101 ಉಪಜಾತಿಗಳಿಗೂ ಕೂಡ ಸಮಾನವಾಗಿ ಹಂಚಲಾಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. $56,432 ಸರ್ಕಾರಿ ಹುದ್ದೆ ಭರ್ತಿಗೆ ಸರ್ಕಾರ ಒಪ್ಪಿಗೆ ಕೊಟ್ಟಿರೋದು. ಹಳೆಯ 15% ಮತ್ತು 3% ಮೀಸಲಾತಿಯಲ್ಲಿ ನೇಮಕಾತಿ ಆಗುತ್ತೆ. ಹೆಚ್ಚುವರಿ 6% ಬ್ಯಾಕ್ಲಾಗ್ ಹುದ್ದೆ ಅಂತ ನಿರ್ಧಾರ ಮಾಡಿರುವಂಥದ್ದು ಸರ್ಕಾರ. ಇನ್ನು ಎಸ್ಸಿಯಲ್ಲಿ 3 ಭಾಗಗಳಾಗಿ ವಿಂಗಡಿಸಿ ನೇಮಕಾತಿ ಮಾಡಲಾಗುತ್ತೆ. ಎ ಬಿ ಸಿ ಅಂತ ಹೇಳಿ 3ಕ್ಕಿಂತ ಹೆಚ್ಚು ಇದ್ದರೆ ಸಮಾನವಾಗಿ ಹಂಚಿಕೆ ಮಾಡಲಾಗುತ್ತೆ ಅನ್ನೋದು ಒಂದು ಕಡೆ ಆದರೆ 101 ಉಪಜಾತಿಗಳಿಗೂ ಕೂಡ ಸಮಾನವಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗುತ್ತೆ. ಅದರ ಆಧಾರದ ಮೇಲೆಯೇ ಈ 56,432 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತೆ ಅನ್ನುವಂತಹ ನಿರ್ಧಾರವನ್ನು ಸರ್ಕಾರ ಮಾಡಿದೆ. ಗೊಂದಲ ಇತ್ತು. 56,432 ಹುದ್ದೆಗಳನ್ನು ಯಾವ ರೀತಿ ಭರ್ತಿ ಮಾಡಿಕೊಳ್ತಾರೆ, ಮೀಸಲಾತಿ ಆಧಾರ ಅಂತಂದರೆ ಅದು ಯಾವ ರೀತಿ ಅನುಪಾತ,
ಹಳೆಯ ಅನುಪಾತವೇ, ಹೊಸ ಅನುಪಾತವೇ, ಇವೆಲ್ಲವೂ ಕೂಡ ಚರ್ಚೆಯಾಗಿತ್ತು. ಈ ಬಗ್ಗೆ ಈಗ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಐವತ್ತಾರು ಸಾವಿರದ 432 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ. ಮೀಸಲಾತಿ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಹಳೆಯ 15% ಮತ್ತು 3% ಮೀಸಲಾತಿಯಲ್ಲಿ ನೇಮಕಾತಿ ಮುಂದಾಗಿದೆ ಸರ್ಕಾರ. ಹೆಚ್ಚುವರಿ 6% ಬ್ಯಾಕ್ಲಾಗ್ ಹುದ್ದೆ ಅಂತ ನಿರ್ಧಾರ ಮಾಡಿದೆ. ಎಸ್ಸಿಯಲ್ಲಿ ಎ ಬಿ ಸಿ ಅಂತ 3 ಭಾಗಗಳಾಗಿ ನೇಮಕಾತಿ ಆಗುತ್ತೆ. 3ಕ್ಕಿಂತ ಹೆಚ್ಚು ಹುದ್ದೆ ಇದ್ರೆ ಸಮಾನವಾಗಿ ಹಂಚಿಕೆ ಮಾಡಲಾಗುತ್ತೆ. ಇದರ ಜೊತೆಗೆ 101 ಉಪಜಾತಿಗಳಿಗೂ ಕೂಡ ಸಮಾನವಾಗಿ ಹಂಚಲಾಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಐವತ್ತಾರು ಸಾವಿರದ 432 ಸರ್ಕಾರಿ ಹುದ್ದೆ ಭರ್ತಿಗೆ ಸರ್ಕಾರ ಒಪ್ಪಿಗೆ ಕೊಟ್ಟಿರೋದು. ಹಳೆಯ 15% ಮತ್ತು 3% ಮೀಸಲಾತಿಯಲ್ಲಿ ನೇಮಕಾತಿ ಆಗುತ್ತೆ. ಹೆಚ್ಚುವರಿ 6% ಬ್ಯಾಕ್ಲಾಗ್ ಹುದ್ದೆ ಅಂತ ನಿರ್ಧಾರ ಮಾಡಿರುವಂಥದ್ದು ಸರ್ಕಾರ. ಇನ್ನು ಎಸ್ಸಿಯಲ್ಲಿ 3 ಭಾಗಗಳಾಗಿ ವಿಂಗಡಿಸಿ ನೇಮಕಾತಿ ಮಾಡಲಾಗುತ್ತೆ. ಎ ಬಿ ಸಿ ಅಂತ ಹೇಳಿ 3ಕ್ಕಿಂತ ಹೆಚ್ಚು ಇದ್ದರೆ ಸಮಾನವಾಗಿ ಹಂಚಿಕೆ ಮಾಡಲಾಗುತ್ತೆ ಅನ್ನೋದು ಒಂದು ಕಡೆ ಆದರೆ, 101 ಉಪಜಾತಿಗಳಿಗೂ ಕೂಡ ಸಮಾನವಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗುತ್ತೆ. ಅದರ ಆಧಾರದ ಮೇಲೆಯೇ ಈ 56,432 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತೆ ಅನ್ನುವಂತಹ ನಿರ್ಧಾರವನ್ನು ಸರ್ಕಾರ ಮಾಡಿದೆ. ಗೊಂದಲ ಇತ್ತು. 56,432 ಹುದ್ದೆಗಳನ್ನು ಯಾವ ರೀತಿ ಭರ್ತಿ ಮಾಡಿಕೊಳ್ತಾರೆ, ಮೀಸಲಾತಿ ಆಧಾರ ಅಂತಂದರೆ ಅದು ಯಾವ ರೀತಿ ಅನುಪಾತ, ಹಳೆಯ ಅನುಪಾತವೇ, ಹೊಸ ಅನುಪಾತವೇ, ಇವೆಲ್ಲವೂ ಕೂಡ ಚರ್ಚೆಯಾಗಿತ್ತು. ಈ ಬಗ್ಗೆ ಈಗ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಐವತ್ತಾರು ಸಾವಿರದ 432 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ. ಮೀಸಲಾತಿ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಹಳೆಯ 15% ಮತ್ತು 3% ಮೀಸಲಾತಿಯಲ್ಲಿ ನೇಮಕಾತಿ ಮುಂದಾಗಿದೆ ಸರ್ಕಾರ. ಹೆಚ್ಚುವರಿ 6% ಬ್ಯಾಕ್ಲಾಗ್ ಹುದ್ದೆ ಅಂತ ನಿರ್ಧಾರ ಮಾಡಿದೆ. ಎಸ್ಸಿಯಲ್ಲಿ ಎ ಬಿ ಸಿ ಅಂತ 3 ಭಾಗಗಳಾಗಿ ನೇಮಕಾತಿ ಆಗುತ್ತೆ. 3ಕ್ಕಿಂತ ಹೆಚ್ಚು ಹುದ್ದೆ ಇದ್ರೆ ಸಮಾನವಾಗಿ ಹಂಚಿಕೆ ಮಾಡಲಾಗುತ್ತೆ. ಇದರ ಜೊತೆಗೆ 101 ಉಪಜಾತಿಗಳಿಗೂ ಕೂಡ ಸಮಾನವಾಗಿ ಹಂಚಲಾಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಐವತ್ತಾರು ಸಾವಿರದ 432 ಸರ್ಕಾರಿ ಹುದ್ದೆ ಭರ್ತಿಗೆ ಸರ್ಕಾರ ಒಪ್ಪಿಗೆ ಕೊಟ್ಟಿರೋದು. ಹಳೆಯ 15% ಮತ್ತು 3% ಮೀಸಲಾತಿಯಲ್ಲಿ ನೇಮಕಾತಿ ಆಗುತ್ತೆ. ಹೆಚ್ಚುವರಿ